ಎಲೆಕ್ಟ್ರಿಕಲ್ ಕಾರು ಅಂತ ಬಂದಾಗ ನಮಗೆಲ್ಲ ಎಲನ್ ಮಸ್ಕ್ ಅವರ ಟೆಸ್ಲಾ ಕಾರು ನೆನಪಾಗುತ್ತೆ. ಆದರೆ ಟೆಸ್ಲಾ ಕಾರು ಬರೋದಕ್ಕಿಂತ ಮುಂಚೆಯೇ ಎಲೆಕ್ಟ್ರಿಕಲ್ ಕಾರುಗಳು ಭಾರತದಲ್ಲಿ ಚಲಿಸ್ತಾ ಇತ್ತು ಅನ್ನೋದು ತುಂಬಾ ಜನಕ್ಕೆ ಗೊತ್ತಿಲ್ಲ. ಹೌದು, ಟೆಸ್ಲಾ ಬರೋದಕ್ಕಿಂತ 2 ವರ್ಷ ಮುಂಚೆಯೇ ಅಂದ್ರೆ 2001ರಲ್ಲಿ ಒಂದು ಸಣ್ಣ ಭಾರತೀಯ ಕಂಪನಿ ಎಲೆಕ್ಟ್ರಿಕಲ್ ಕಾರನ್ನ ರೆಡಿ ಮಾಡಿತ್ತು. ಆದರೆ ಎಲ್ಲರೂ ಈ ಕಾರು ಫೇಲ್ ಆಗುತ್ತೆ ಅಂತ ಹೇಳಿಬಿಟ್ಟಿದ್ರು. ಆದರೆ ಅಂದುಕೊಂಡಕ್ಕಿಂತಲೂ ಹೆಚ್ಚಿನ ಮಟ್ಟದಲ್ಲಿ ಯಶಸ್ಸು ಈ ಕಾರಿಗೆ ಸಿಗುತ್ತೆ. ಕಾರಿನ ಬೆಲೆ ಟೆಸ್ಲಾದ ಡೌನ್ ಪೇಮೆಂಟ್ಗಿಂತಲೂ ಕಡಿಮೆ ಇತ್ತು. ಹಾಗಾದರೆ ಈ ಕಾರುಗಳನ್ನ ತಯಾರಿಸಿದ್ದು ಯಾರು ಅಂತ ಕೇಳಿದ್ರೆ ಉತ್ತರ ಚೇತನ್ ಮೈನಿ. ನಮ್ಮ ಭಾರತದ ಇಂಜಿನಿಯರ್ ಆದ ಇವರು ಈ ಕಾರನ್ನ ಡೆವಲಪ್ ಮಾಡೋದಕ್ಕೆ ಬರೋಬ್ಬರಿ 7 ವರ್ಷಗಳನ್ನ ತೆಗೆದುಕೊಳ್ತಾರೆ. ಪ್ರಪಂಚವೇ ಇವಿ ಕಾರುಗಳನ್ನ ನಿರ್ಮಾಣ ಮಾಡೋದಕ್ಕೆ ಸಾಧ್ಯವೇ ಇಲ್ಲ ಅಂತ ಅನ್ಕೊಂಡಿದ್ದಾಗ ಅವರು ಸಾಧ್ಯ ಇದೆ ಅಂತ ಸಾಬೀತುಪಡಿಸ್ತಾರೆ. ಈ ಕಾರಿನ ಕಂಪನಿಯ ಹೆಸರು ರೇವಾ ಆಟೋ. ಆಟೋ ಇಂಡಸ್ಟ್ರಿಯನ್ನೇ ಅಚ್ಚರಿಪಡಿಸಿದ ಭಾರತದ ಮೊಟ್ಟ ಮೊದಲ ಇವಿ ಕಂಪನಿ ಇದು. ನೀವು ಈಗಲೂ ಕೂಡ ಇಂತಹ ಕಾರುಗಳನ್ನ ನೋಡಬಹುದು. ಮಹೀಂದ್ರ ಈ ಕಂಪನಿಯನ್ನ 2010ರಲ್ಲಿ ಖರೀದಿ ಮಾಡುತ್ತೆ. ನಮ್ಮವರು ಮನಸ್ಸು ಮಾಡಿದ್ರೆ ಏನ್ ಬೇಕಾದ್ರೂ ಸಾಧಿಸ್ತಾರೆ ಅನ್ನೋದಕ್ಕೆ ಇದೇ ಸಾಕ್ಷಿ. ಈ ಸಕ್ಸಸ್ನ ಬಗ್ಗೆ ನಿಮ್ಗೆ ಏನನ್ಸುತ್ತೆ? ಕಾಮೆಂಟ್ ಮಾಡಿ.